ಮದುವೆಯಾದ 15 ದಿನಕ್ಕೆ ಒಡವೆ ಸಮೇತ ನವವಧು ಪರಾರಿ. ಚಿಕ್ಕಬಳ್ಳಾಪುರ. ಮದುವೆಯಾದ ಕೇವಲ 15 ದಿನಗಳಲ್ಲಿ ಪತಿಗೆ ಕೈಕೊಟ್ಟು ಮನೆಯಲ್ಲಿದ್ದ ಚಿನ್ನಾಭರಣಗಳೊಂದಿಗೆ ಯುವತಿ ಪರಾರಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಆಂಧ್ರಪ್ರದೇಶದ ಮದನಪಲ್ಲಿ ಮೂಲದ ಭಾಸ್ಕರ್ ಎಂಬುವವರು ವಿವಾಹವಾಗಲು ಹುಡುಗಿಯ ಹುಡುಕಾಟದಲ್ಲಿದ್ದರು. ಈ ವೇಳೆ ಕೆಲವು ಮಧ್ಯವರ್ತಿಗಳ ಬ್ರೋಕರ್ ಸಂಪರ್ಕಕ್ಕೆ ಬಂದ ಭಾಸ್ಕರ್ ಅವರಿಗೆ ಬಾಗೇಪಲ್ಲಿ ತಾಲೂಕಿನ ಮಾರ್ಗಾನುಕುಂಟೆ ಗ್ರಾಮದ ನೇತ್ರ ಎಂಬಾಕೆಯ ಪರಿಚಯ ಮಾಡಿಕೊಡಲಾಗಿತ್ತು. ಬ್ರೋಕರ್ಗಳ ಮಾತು ನಂಬಿದ ಭಾಸ್ಕರ್ ಒಂದೇ ದಿನದಲ್ಲಿ ಹುಡುಗಿಯನ್ನು ನೋಡಿ ಅದೇ ದಿನ ವಿವಾಹವಾಗಲು ಒಪ್ಪಿಕೊಂಡಿದ್ದರು. ಬಳಿಕ ಅದೇ ದಿನ ಸರಳವಾಗಿ ಕುಟುಂಬದ ಸಮ್ಮುಖದಲ್ಲಿ ವಿವಾಹವೂ ಆಗಿತ್ತು. ಮದುವೆಯಾದ ನಂತರ ಈ ನವಜೋಡಿ ಚಿಂತಾಮಣಿ ತಾಲೂಕಿನ ಗೌನಿಚೆರುವುಪಲ್ಲಿ ಗ್ರಾಮದಲ್ಲಿರುವ ಪತಿಯ ಮಾವ ವೆಂಕಟರಮಣರೆಡ್ಡಿಯವರ ಮನೆಯಲ್ಲಿದ್ದರು. ಕಳೆದ 15 ದಿನಗಳಿಂದ ಸಂಸಾರ ನಡೆಸುತ್ತಿದ್ದ ನೇತ್ರ ಇತ್ತೀಚೆಗೆ ಭಾಸ್ಕರ್ ಅವರು ಕೆಲಸದ ನಿಮಿತ್ತ ಮದನಪಲ್ಲಿಗೆ ತೆರಳಿದ್ದರು. ಗಂಡ ಮನೆಯಲ್ಲಿಲ್ಲದ ಸಮಯವನ್ನೇ ಬಳಸಿಕೊಂಡ ನೇತ್ರ ಮನೆಯಲ್ಲಿದ್ದ ಬೆಲೆಬಾಳುವ ಚಿನ್ನಾಭರಣಗಳನ್ನು ಎತ್ತುಕೊಂಡು ಪರಾರಿಯಾಗಿದ್ದಾಳೆ. ಭಾಸ್ಕರ್ ಮದನಪಲ್ಲಿಯಿಂದ ಹಿಂದಿರುಗಿ ಬರುವಷ್ಟರಲ್ಲಿ ಪತ್ನಿ ನಾಪತ್ತೆಯಾಗಿದ್ದು ಕಂಡು ಆಘಾತಕ್ಕೊಳಗಾಗಿದ್ದಾರೆ. ಬಳಿಕ ಈ ಯುವತಿಯ ಬಗ್ಗೆ ತಿಳಿಯುತ್ತಿದ್ದಂತೆ ಭಾಸ್ಕರ್ ಆಘಾತಕ್ಕೊಳಗಾಗಿದ್ದಾನೆ. ಕಾರಣ, ಯುವತಿಗೆ ಈಗಾಗಲೇ ಮದುವೆಯಾಗಿದ್ದು ಮಕ್ಕಳು ಸಹ ಇದ್ದರು ಎಂದು ತಿಳಿದುಬಂದಿದೆ. ಈ ಕುರಿತು ಬ್ರೋಕರ್ಗಳಾಗಲಿ ಅಥವಾ ನೇತ್ರಳ ಕುಟುಂಬದವರಾಗಲಿ ಭಾಸ್ಕರ್ರಿಂದ ಮುಚ್ಚಿಟ್ಟಿದ್ದರು ಎನ್ನಲಾಗಿದೆ. ಕೂಡಲೇ ಭಾಸ್ಕರ್ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣೆಗೆ ಧಾವಿಸಿ ದೂರು ನೀಡಿದ್ದಾರೆ. ಬ್ರೋಕರ್ಗಳು ಮತ್ತು ನೇತ್ರ ಸೇರಿಕೊಂಡು ತನಗೆ ಮೋಸ ಮಾಡಿದ್ದಾರೆ ಎಂದು ಅವರು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ.